ಸಾಮಾನ್ಯವಾಗಿ ನೋಡಿ ಚುನಾವಣೆ ಮತದಾನ ಪ್ರಕ್ರಿಯೆ ಮುಗಿಯೋಕೆ ಮುಂಚೆ ನಾವು ಇಂಥ ವರದಿಯನ್ನು ಪ್ರಸಾರ ಮಾಡೋದಿಲ್ಲ. ಯಾಕಂದರೆ ಡೈರೆಕ್ಟಾಗಿ ಇನ್ಫ್ಲೂಯೆನ್ಸ್ ಆಗಬಹುದು ಮತದಾರರ ಮೇಲೆ ಅನ್ನೋದೊಂದು ಪತ್ರಿಕಾ ಧರ್ಮ. ಮತದಾರರನ್ನು ಇನ್ಫ್ಲೂಯೆನ್ಸ್ ಮಾಡುವಂತಹ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಅಂತ. ಈಗ ಮತದಾನ ಪ್ರಕ್ರಿಯೆ ಮುಗಿದಿದೆ, ಮತದಾರರು ತಮ್ಮ ಆಯ್ಕೆ ಯಾರು ಅನ್ನೋದನ್ನು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರಿಸಿ ಆಗಿದೆ. ಹೀಗಾಗಿ ಇವತ್ತು ಆ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಮಾಡುವ ಅರ್ಚಕರು ನುಡಿದ ಭವಿಷ್ಯವನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಮೂಕಾಂಬಿಕಾ ತಾಯಿ ಆಶೀರ್ವಾದ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ವರವಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಜಮೀರ್ ಅಹಮದ್ ಖಾನ್ ಅವರ ಮಾತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರ ಆಗತ್ತೆ ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಚನ್ನಪಟ್ಟಣ ಅಖಾಡದಲ್ಲಿ. ಈ ಸತ್ಯವನ್ನ ಖುದ್ದು ಪ್ರತಿಸ್ಪರ್ಧಿ ಸಿಪಿ ಯೋಗೇಶ್ವರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯೋಗೇಶ್ವರ್ ಅವರು ಹೇಳಿದ್ರು, ಹೌದು ನನ್ನ ಬೆಂಬಲಿಗರು ಕಾರ್ಯಕರ್ತರು ಕೂಡ ಹೇಳ್ತಿದ್ದಾರೆ, ಹಣ ಕಷ್ಟ ಇದೆ, ಜಮೀರ್ ಅವರ ಮಾತು ಆಡಬಾರ್ದಾಗಿತ್ತು, ಒಕ್ಕಲಿಗರ ಸೆಂಟಿಮೆಂಟ್ ಹರ್ಟ್ ಆಗಿಬಿಟ್ಟದೆ ಇದು ಆ್ಯಕ್ಚುಲಿ ಇಲ್ಲಿ ಕುಮಾರಸ್ವಾಮಿ ಅವರನ್ನು ಕರಿಯ ಅಂದದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬವನ್ನು ಮುಸಲ್ಮಾನ್ ಸಮುದಾಯದವರು ಪೈಸಾ ಕಲೆ ಹಾಕಿ ಖರೀದಿ ಮಾಡ್ತಾರೆ ಅನ್ನೋದಿದೆಯಲ್ಲ. ದೇವೇಗೌಡರು ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕ ಅನ್ನೋದನ್ನು ಸಿ ಪಿ ಯೋಗೇಶ್ವರ್ ಅವರು ಕೂಡ ಒಪ್ಕೊಳ್ತಾರೆ. ಅಂಥ ಒಕ್ಕಲಿಗ ಸಮುದಾಯದ ಲೀಡರನ್ನು ಖರೀದಿ ಮಾಡ್ತೀವಿ, ಕೇವಲ ಅವರೊಬ್ಬರನ್ನೆಲ್ಲ ಇಡೀ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅನ್ನೋ ರೀತಿಯ ಮಾತು ಬೇಡ ಆಗಿತ್ತೇನೋ, ಜಮೀರ್ ಅವ್ರು ಹಂಗೆ ಮಾತನಾಡಬಾರ್ದಾಗಿತ್ತು ಅಣ್ಣ ಅಂಥೇಳಿ ಖುದ್ದು ಸಿ ಪಿ ಯೋಗೇಶ್ವರ್ ಅವ್ರ ಬಳಿಯಲ್ಲೇ ಬಂದು ಹೇಳ್ಕೊಂಡಿದ್ದಾರಂತೆ ಅವರದೇ ಬೆಂಬಲಿಗರು. ಅವ್ರ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲ ಆಗುತ್ತೆ. ಯಾಕಂದರೆ ಅವರು ಮೊನ್ನೆ ತನಕ BJPಯಲ್ಲಿದ್ದರು, ಈ ಕಾಂಗ್ರೆಸ್ಗೆ ಬಂದಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇನು ಹೋಗಿ ಯೋಗೇಶ್ವರ್ ಅವ್ರ ಹತ್ರ ಹೇಳೋಷ್ಟು ಕ್ಲೋಸ್ ಆಗಿಬಿಟ್ರಾ ಅನ್ನೋ ಕ್ವಶನ್ ಬರ್ಬೋದು. ಆದರೆ ಸಿ ಪಿ ಯೋಗೇಶ್ವರ್ ಅವರು ಹೇಳಿದ್ದು ನನ್ನ ಬೆಂಬಲಿಗರೇ ಬಂದು ಹೇಳಿದ್ದಾರೆ ಜಮೀರ್ ಅವ್ರ ಮಾತು ಆಡಬಾರ್ದಾಗಿತ್ತು ಅಂಥೇಳಿ. ಹಾಗಾಗಿ ನಾವು ಹೇಳಿದ್ದು ಮೂಕಾಂಬಿಕಾ ತಾಯಿ ಆಶೀರ್ವಾದ ಸಿಗುತ್ತೋ ಬಿಡುತ್ತೋ ಅದು 23ನೇ ತಾರೀಕು ಗೊತ್ತಾಗುತ್ತೆ. ಆದರೆ ಜಮೀರ್ ಅವರ ಮಾತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರ ಆಗಬಹುದು ಅನ್ನೋ ಚರ್ಚೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಫಲಿತಾಂಶಕ್ಕೂ ಮೊದಲೇ ಹೀಗಾಗಿನೇ ಸಿ ಪಿ ಯೋಗೇಶ್ವರ್ ಅವರ ಟೋನ್ ಕೂಡ ಡೌನ್ ಆಗಿದೆ. ಅವ್ರ ಮಾತುಗಳಲ್ಲಿ ಸೋಲಿನ ಛಾಯೆ ಕಾಣಿಸ್ತಿದೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ವಿವರಣೆ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ನಿಜಾನ ಅದು ಅಂತ ಹೇಳಿ. ಎನಿವೆ ಮತ್ತೆ 23ನೇ ತಾರೀಕು ಸಿ ಪಿ ಯೋಗೇಶ್ವರ್ ಅವರ ಈ ಏನು ಗ್ರಹಿಕೆ ಏನಿತ್ತು, ಅವರ ಬೆಂಬಲಿಗರು ಬಂದು ಹೇಳಿದ ವಿಚಾರ ಏನಿತ್ತು, ಅದು ಸತ್ಯಾನ ಸುಳ್ಳ ಅನ್ನೋದು ಕೂಡ ಗೊತ್ತಾಗುತ್ತೆ. ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಮತಗಳದ್ದು ಸಿಂಹಪಾಲು, ಡಿಸೈಡಿಂಗ್ ಫ್ಯಾಕ್ಟರ್. ಅಂಥದ್ರಲ್ಲಿ ಒಕ್ಕಲಿಗರ ಭಾವನೆಗೇನೆ ಧಕ್ಕೆ ಆಗೋ ರೀತಿಯಲ್ಲಿ ಒಕ್ಕಲಿಗರು ತಮ್ಮ ಪರಮೋಚ್ಚ ನಾಯಕ ಅಂತ ಭಾವಿಸುವ ದೇವೇಗೌಡರ ವಿಚಾರದಲ್ಲಿ, ಹಾಗೆ ಆ ಕ್ಷೇತ್ರದಿಂದ ಮತದಾರರು ಆಯ್ಕೆ ಮಾಡಿ ಕಳುಹಿಸಿದ್ದ ಜನಪ್ರತಿನಿಧಿಯಾಗಿದ್ದ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಜಮೀರ್ ಅವರು ಆಡಿದ ಮಾತು ಒಕ್ಕಲಿಗರ ಭಾವನೆಯನ್ನು ಕೆರಳಿಸಿದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಹಿನ್ನಡೆ, ಅದೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರ ಆಗೋ ಸಾಧ್ಯತೆ ಇದೆ. ಇದರ ನಡುವೆ ಮನುಷ್ಯ ಮಾತ್ರವಾದ ಕಾರಣಗಳು ಇದಾದರೆ ದೈವಿಕ ಕಾರಣಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ನಿಲ್ಲುತ್ತೆ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. 2016ನೇ ಇಸ್ವಿಯಲ್ಲಿ ಚಂಡಿಕಾ ಯಾಗವನ್ನು ನಡೆಸಿದ್ರಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ದೊಡ್ಡಗೌಡರು. ಆ ಸಂದರ್ಭದಲ್ಲಿ 2023ರ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಿ ಹೇಳಲಾಗಿತ್ತಂತೆ. ರಾಜಯೋಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ. ಆ ರಾಜಯೋಗದ ಫಲವಾಗಿ, ಮೂಕಾಂಬಿಕೆಯ ಆಶೀರ್ವಾದದ ಫಲವಾಗಿ ಗೆಲ್ತಾರ ಗೌಡ್ರ ಮೊಮ್ಮಗ? ಕುತೂಹಲ ಇದೆ. 23ನೇ ತಾರೀಕು ಅದರ ಉತ್ತರ. 23ನೇ ತಾರೀಕು ನಾನು ಈಗಲೇ ಪ್ರೊಮೋ ಕೊಡ್ತಾ ಇದ್ದೀನಿ. 23ನೇ ತಾರೀಕು ಬೆಳಗ್ಗಿನಿಂದಲೂ ನಾನ್ ಸ್ಟಾಪ್ ಕವರೇಜ್. ಚುನಾವಣೆಯ ಫಲಿತಾಂಶದ ಕುರಿತಾಗಿ ಕೇವಲ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ನಡೆದಿರುವ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಅಪ್ಡೇಟ್ಸ್ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ 23ನೇ ತಾರೀಕು ಮಿಸ್ ಮಾಡ್ದಲೇ ಗಮನಿಸಿ. ಬಂದಿರೋದು ಅವರು ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ. ನಾಗೇಂದ್ರ ಹೋಗಿದ್ದಾರೆ, DK ಶಿವಕುಮಾರ್ ಹೋಗಿದ್ದಾರೆ, ಈಗ CM ಅವರು ಬಾಗಲಲ್ಲಿ ನಿಂತಿದ್ದಾರೆ, ಕದ ತಟ್ತಾ ಇದಾರಲ್ಲ. ನಮ್ಮವ್ರು ಯಾರು ನಿಂತಿದ್ದಾರೆ? ಹೋಗಿ ಯಾರು ನಿಂತಿಲ್ಲಲ್ಲ. ನಿಮ್ಮ 40% ಅಂದಿಟ್ಟು ಪಟಾಕಿ ಆಗೋಯ್ತಲ್ಲ ಈಗ. ಇನ್ನು 40% ಕಮಿಷನ್ ಆರೋಪ ಸುಳ್ಳು ಎಂಬ ವರದಿ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿಗರ ಮಾತಿನ ಏಟಿಗೆ ತಿರುಗೇಟು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು, ಈಗ ಅವರು ತೀರ್ಕೊಂಡಿದ್ದಾರೆ, ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ, ಆಮೇಲೆ ಅವರು 40% 50% ಎಲ್ಲ
ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನ ಅಲಿಗೇಷನ್ಸ್ ಮಾಡಿದ್ವಿ. ನಾವು ತಪ್ಪೇನ್ ಮಾಡಿದ್ವಿ ಅಂದ್ರೆ ನಮ್ಮ ಸರ್ಕಾರ ಬಂದ್ಮೇಲೆ ನಾವು ಸ್ವಲ್ಪ ಹೆಚ್ಚು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿ ಅನುಷ್ಠಾನದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ವಿ. ಇವರು ನಮ್ಮ ಒಳ್ಳೆತನದ ಅಡ್ವಾಂಟೇಜ್ ತಗೊಂಡು ಏನೂ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ. ಒಂದೊಂದಾಗಿ ಸಾಬೀತಾಗುತ್ತೆ. ಯಾಕೆ ನಾನು ಹೇಳ್ದಂಗೆ ಯಾಕೆ ಅಷ್ಟು ಅವಸರ ಪಡ್ತಾ ಇದ್ದಾರೆ ಬಿಜೆಪಿ ಅವರು. ಹೀಗೆ ನಾಯಕರ 40% ವಾಕ್ಸಮರ ಕಂಟಿನ್ಯೂ ಆಗಿದೆ. ಇದಿನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರಿಗೆ ಲಭ್ಯವಾಗುವಂತಹ ಅನೇಕ ಯೋಜನೆಗಳು, ಜನಪರವಾದ ಯೋಜನೆಗಳು, ಅದನ್ನು ಪಡ್ಕೊಳ್ಬೇಕು ಅಂತಂದರೆ BPL ಕಾರ್ಡ್ ಇರೋದು ಕಡ್ಡಾಯ ಆಗುತ್ತೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವನಿಧಿ, ಗೃಹ ಜ್ಯೋತಿ, ಶಕ್ತಿ ಎಲ್ಲ ಯೋಜನೆಗಳು ಕೂಡ ಇನ್ ಕೇಸ್ ನಾಳೆ ದಿನ ಈ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದೇನು ಆಗ್ತಾ ಇದೆ BPL ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗ್ಬಿಟ್ರೆ 85%ನಷ್ಟಿರುವಂತಹ BPL ಕಾರ್ಡ್ಗಳನ್ನು ಕಟ್ ಆಫ್ ಮಾಡಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಅನ್ನೋದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಬಹುತೇಕರಿಗೆ ಈ ಪಂಚ ಗ್ಯಾರಂಟಿಗಳ ಫಲ ಸಿಗೋದು ನಿಂತು ಹೋಗುತ್ತೆ. BPL ಕಾರ್ಡೇ ಇಲ್ಲ ಅಂತಂದ್ಮೇಲೆ ಹೆಂಗೆ ಕ್ಲೈಮ್ ಮಾಡ್ಕೊಳ್ತೀರಿ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ. ಪಂಚ ಗ್ಯಾರಂಟಿಗಳನ್ನು ಪಡಿಬೇಕಾದ್ರೆ BPL ಕಾರ್ಡ್ ಅನ್ನೋದು ಕಡ್ಡಾಯವಾಗುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಡ್ ಸಂಖ್ಯೆ ಕಡಿಮೆ ಆದರೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಈಗ ವರ್ಷಕ್ಕೆ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ಖರ್ಚಾಗ್ತಾ ಇದೆ. ಸರ್ಕಾರಕ್ಕಾಗ್ತಾ ಇರುವ ಈ ಹೊರೆಯನ್ನು ತಗ್ಗಿಸೋಕೆ ಈಗ ಆಲ್ರೆಡಿ ಪರ್ಯಾಯ ಮಾರ್ಗದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಪ್ರಯತ್ನದ ಭಾಗವಾಗಿ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇದರ ಜೊತೆಗೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಅಂತಂದರೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇಡಬೇಕಾದ ಅಮೌಂಟ್, ಬಜೆಟರಿ ಅಲೋಕೇಶನ್, ಅದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಇದು ಕಾಂಗ್ರೆಸ್ನ ಅಸಲಿ ಉದ್ದೇಶ. ವಿರೋಧ ಪಕ್ಷಗಳ ಆರೋಪ ಇದು. BPL ಕಾರ್ಡ್ ಸಂಖ್ಯೆ ಇಳಿಕೆಯಾದರೆ ಯೋಜನೆಗಳಿಗೂ ಕೂಡ ಕೊಕ್ಕೆ ಬೀಳೋ ಸಾಧ್ಯತೆ ಇದೆಯಂತೆ. ಇದು ಸುತ್ತಿ ಬಳಸಿ ಪಂಚ ಗ್ಯಾರಂಟಿಗಳ ಸುತ್ತಲೇ ಇದೀಗ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ. ಕಾದು ನೋಡೋಣ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಏನಾದರೂ ಮೌಖಿಕವಾಗಿ ಏನಾದರೂ ಆದೇಶಗಳು ಹೋಗಿದೆಯಾ? ಯಾಕಂದರೆ ಸರ್ಕಾರದಿಂದ, ಸರ್ಕಾರದ ಪ್ರತಿನಿಧಿಯಿಂದ ಆದೇಶ ಇಲ್ಲದೆ ಒಂದು ಇಲಾಖೆ, ಆಹಾರ ಇಲಾಖೆನೇ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೂ ಕೂಡ ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳೇ ಡಿಸಿಷನ್ ತಗೊಂಡು ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಬಹುತೇಕ ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕಾಗಲ್ಲ, ಸರ್ಕಾರ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದೆ. ರಿಪಬ್ಲಿಕ್ ಕನ್ನಡ ಕೇವಲ ಇವತ್ತಲ್ಲ, ನಾಳೆ ಕೂಡ ಇದೇ ವಿಚಾರವನ್ನು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಿರುವ ಗೊಂದಲವನ್ನು ಪರಿಹರಿಸೋ ನಿಟ್ಟಿನಲ್ಲಿ ವರದಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಈಗ ಇರುವ ಮಾನದಂಡ ಏನು? BPL ಕಾರ್ಡನ್ನು ಪಾವತಿ ಮಾಡಬೇಕು BPL ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯ ಮಾನದಂಡ ಇದೆ ಸದ್ಯಕ್ಕೆ ಗಮನಿಸ್ತಾ ಹೋಗೋಣ. ತೆರಿಗೆ ಪಾವತಿ ಮಾಡುವ ಜನರಿಗೆ, ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಜನರಿಗೆ BPL ಕಾರ್ಡ್ನ ಭಾಗ್ಯ ಇರೋದಿಲ್ಲ. ಇರ್ಕೂಡ್ದು ಕೂಡ. ಗ್ರಾಮೀಣ ಪ್ರದೇಶದಲ್ಲಿ ಆದಾಯದ ಮಿತಿ 12,000 ಪ್ರತಿ ತಿಂಗಳಿಗೆ ಮೀರಬಾರ್ದು. ಸಿಟಿ ಲಿಮಿಟಲ್ಲಿ ಕೊಂಚ ಜಾಸ್ತಿ. ನಗರ ನಿವಾಸಿಗಳ ಗರಿಷ್ಠ ಆದಾಯ 17,000. ಅದನ್ನು ಮೀರ್ತು ಅಂತಂದರೆ BPL ಕಾರ್ಡ್ಗೆ ಇವರು ಅರ್ಹರಲ್ಲ. ಕುಟುಂಬದ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ನೋಡಿದಾಗ 1.20 ಲಕ್ಷ, 1,20,000 ಅದಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಇವರು ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರ್ದು. ನಿಯಮ ಇದೆ. ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ನಿಯಮ, ಇದು ನೆನಪಿರಲಿ. ಈ ನಿಯಮ ಇದ್ದೇ ಇದೆ. ಜಾರಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ ಬಾಕಿ ಉಳಿದಿದೆ. ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು. ಅನೇಕ ಸರ್ಕಾರಿ ನೌಕರರಿಗೇನೆ BPL ಕಾರ್ಡ್ಗಳಿದೆ ರೀ, ಅದನ್ನು ವಾಪಸ್ ಪಡೆಯೋ ಪ್ರಯತ್ನ ಮಾಡ್ತಿದ್ದೀವಿ. IT ಫೈಲ್ ಮಾಡ್ತಾ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ, ಅಂಥವ್ರಿಗೆಲ್ಲ BPL ಕಾರ್ಡ್ ಇದೆ, ಕೊಡಬೇಕಾ ಅವ್ರಿಗೆ? ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳು. ಕರೆಕ್ಟ್ ಇದೆ ಕೂಡ ಆ ಪ್ರಶ್ನೆ. 7.5 ಎಕರೆ ಭೂಮಿ ಉಳ್ಳವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಇದು ರೈತರಿಗೆ ಸಂಬಂಧಪಟ್ಟ ವಿಚಾರ. 7.5 ಎಕರೆ ಭೂಮಿ ಇದ್ದವರಿಗೆ BPL ಕಾರ್ಡ್ ಸಿಗೋದಿಲ್ಲ. ಅನುದಾನಿತ, ಅನುದಾನ ರಹಿತ ಶಾಲೆ ನೌಕರರಿಗೂ ಕೂಡ BPL ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ. ಇನ್ನು 4 ಚಕ್ರದ ವೈಟ್ ಬೋರ್ಡ್ನ ವಾಹನ, ಎಲ್ಲೋ ಬೋರ್ಡ್ ನಿಮಗೆ ಗೊತ್ತಿದೆ, ಟ್ಯಾಕ್ಸಿ ಚಾಲಕರು ಸಾಮಾನ್ಯವಾಗಿ BPL ಕಾರ್ಡ್ನ ಹೊಂದಿರ್ತಾರೆ. ಆದರೆ ಯಾರಿಗೆ ವೈಟ್ ಬೋರ್ಡ್ ವಾಹನಗಳನ್ನು ಇಟ್ಕೊಂಡವರಿಗೆ ಈ BPL ಕಾರ್ಡನ್ನು ಅಪ್ಲೈ ಮಾಡಲಿಕ್ಕಾಗಲಿ ಪಡೆದುಕೊಳ್ಳಿಕ್ಕಾಗಲಿ ಅರ್ಹತೆ ಇರೋದಿಲ್ಲ.
ಇದ್ರ ಜೊತೆಗೆ ತಿಂಗಳಿಗೆ 450 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ, 450 ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ BPL ಕಾರ್ಡ್ ಇರೋದಿಲ್ಲ. ಈ ಲಾಸ್ಟ್ ಕಂಡೀಷನ್ ಒಂದು ರಾಜ್ಯದಲ್ಲಿ ಸ್ವಲ್ಪ ಡೌಟ್ ಇದೆ. ಯಾಕಂದರೆ ಈಗ ಈ 200 ಯೂನಿಟ್ಗಳ ಉಚಿತ ವಿದ್ಯುತ್ ಸ್ಕೀಮ್ ಅಡಿಯಲ್ಲಿ ಈ BPL APL ಕಾರ್ಡ್ನ ಲಿಮಿಟ್ ಇಲ್ದಲೆ ಅನೇಕರು ಫಲಾನುಭವಿಗಳಾಗಿದ್ದಾರೆ. ಹೀಗಾಗಿ ಇದನ್ನು ಹೇಗೆ ಮೆಷರ್ ಮಾಡ್ತಾರೆ, ಅವರು ಬಳಸುವ ಯೂನಿಟ್ನ ಆಧಾರದ ಮೇಲೆ ಏನಾದರೂ ಮೆಷರ್ ಮಾಡ್ತಾರೆ, ಅದೊಂದು ಚಿಕ್ಕ ಕನ್ಫ್ಯೂಷನ್. ಎನಿವೆ, ಈ ಎಲ್ಲ ಮಾನದಂಡಗಳು BPL ಕಾರ್ಡ್ ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಿದೆ. ಆದರೆ 85% ಜನ BPL ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ. ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ, ಪರಿಷ್ಕರಣೆ ಮಾಡಬೇಕು ಅನ್ನೋ ವಾದ. ಆದರೆ ಈಗ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ ಅಂತಂದರೆ ಇದು ಕೇವಲ BPL ಕಾರ್ಡ್ನ ಪರಿಷ್ಕರಣೆ ಅಲ್ಲ, ಇದು ಡೈರೆಕ್ಟ್ಲಿ ಲಿಂಕ್ ಟು ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಗ್ಗಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡುವ ಸಲುವಾಗಿ ಪರಿಷ್ಕರಣೆಯನ್ನು ತರಲಿಕ್ಕೆ ಹೊರಟಿದೆ. ಆ ಮೂಲಕ ಎಷ್ಟು ಕಡಿಮೆ ಜನ BPL ಕಾರ್ಡ್ನಲ್ಲಿ APL ಕಾರ್ಡ್ನಲ್ಲಿ ಇರ್ತಾರೆ, ಅಷ್ಟು ಕಮ್ಮಿ ಖರ್ಚಾಗುತ್ತೆ ಗ್ಯಾರಂಟಿಗಳಿಗೆ ಅನ್ನೋ ಆರೋಪ ವಿರೋಧ ಪಕ್ಷಗಳು.